ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲಿಗೆ ಇಂಡಿಸಸ್ ನೋಡುವ. ಇವತ್ತು ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಎಲ್ಲ ಕೂಡ ಇವತ್ತು ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಟ್ರಂಪ್ ಟ್ಯಾರಿಫ್. ಆಲ್ರೆಡಿ ಟ್ರಂಪ್ನ ಟ್ಯಾರಿಫನ್ನು 50%ಗೆ ಏರಿಸಿದ್ದಾನೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಇವತ್ತು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದರಿಂದಾಗಿ ಇವತ್ತು ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಟಾಟಾ ಮೋಟಾರ್ಸ್ನವ್ರದ್ದು ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ ಆಲ್ಮೋಸ್ಟ್ 63% ಪ್ರಾಫಿಟಲ್ಲಿ ಕಮ್ಮಿ ಆಗಿದೆ, ಅಂದರೆ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಇದೆ ಇಯರ್. ಆದರೆ ಎಸ್ಟಿಮೇಷನ್ ಇತ್ತಲ್ಲ ಮಾರ್ಕೆಟ್ ಅದನ್ನು ಇದು ಬೀಟ್ ಮಾಡಿದೆ. ರೆವಿನ್ಯೂ 2.5% ಡೌನ್ ಆಗಿದೆ. 1.07 ಲ್ಯಾಕ್ ಕ್ರೋರ್ನಿಂದ 1.04 ಲ್ಯಾಕ್ ಕ್ರೋರ್ಸ್ಗೆ ಬಂದಿದೆ. ಬಟ್ ಮಾರ್ಕೆಟ್ ಎಸ್ಟಿಮೇಷನ್ ಇತ್ತು 1.01 ಕ್ರೋರ್ಸ್ ಇರ್ಬೋದು ಅಂತೇಳಿ, ಸೊ ಅದಕ್ಕಿಂತ ಜಾಸ್ತಿನೇ ಬಂದಿದೆ. ನೆಟ್ ಪ್ರಾಫಿಟ್ ಕೂಡ ಹಾಗೆ 63% ಜಾಸ್ತಿ ಕಮ್ಮಿ ಆಗಿದೆ, ಅಂದರೆ 10,514ರಿಂದ 3,924 ಕೋಟಿಗೆ ಬಂದಿದೆ. ಅಂದರೆ ಎಸ್ಟಿಮೇಷನ್ ಇತ್ತು 3,972 ಕೋಟಿ ಬರಬಹುದು ಅಂತೇಳಿ, ಆಲ್ಮೋಸ್ಟ್ ಹತ್ತಿರನೇ ಬಂದಿದೆ. ಸೊ ಇದಕ್ಕೆ ಮಾರ್ಕೆಟ್ ಹೇಗೆ ರಿಯಾಕ್ಷನ್ ಮಾಡುತ್ತೆ ಅನ್ನೋದನ್ನು ನಾವು ಈಗ ಮಂಡಿ ನೋಡಬೇಕು. ಆಲ್ರೆಡಿ ನಮ್ಮ ಟಾಟಾ ಮೋಟಾರ್ಸ್ 630ರಷ್ಟು ಬಂದಿದೆ ಶೇರ್ ವ್ಯಾಲ್ಯೂದಲ್ಲಿ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಎಸ್ ಬಿ ಐ ಅವ್ರದ್ದು ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ನಲ್ಲಿ ಇವರು ಪ್ರಾಫಿಟ್ ಇದೆಯಲ್ಲ 12% ಜಂಪ್ ಆಗಿದೆ ಇಯರ್ ಆನ್ ಇಯರ್. ಅಂದರೆ ಮಾರ್ಕೆಟ್ ಎಸ್ಟಿಮೇಷನ್ ಇತ್ತು 17,000 ಕೋಟಿ ಬರ್ಬೋದು ಅಂತೇಳಿ, ಆದರೆ ಇದು 19,000 ಕೋಟಿಯಷ್ಟು ಬಂದು ಸ್ಟ್ರೀಟ್ ಎಸ್ಟಿಮೇಷನ್ ಇತ್ತಲ್ಲ ಅದನ್ನು ಬೀಟ್ ಮಾಡಿದೆ. ಆಮೇಲೆ ಇವರದ್ದು ರೆವಿನ್ಯೂ ಇದೆಯಲ್ಲ ಅದು ಕೂಡ ಜಾಸ್ತಿ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅದು ಕೂಡ ಜಾಸ್ತಿ ಆಗಿದೆ. ಅದಲ್ಲದೆ ಅಸೆಟ್ ಕ್ವಾಲಿಟಿ, ಅಂದರೆ ನೀವು ನೆಟ್ NP ಆಗಿರ್ಬೋದು, ಗ್ರಾಸ್ NP ಆಗಿರ್ಬೋದು, ಎರಡೂ ಕೂಡ ಕಮ್ಮಿ ಆಗಿದೆ ಕಂಪೇರ್ ಟು ಅದರ್ ಬ್ಯಾಂಕ್ಸ್. ನೀವು ಆಕ್ಸಿಸ್ ಬ್ಯಾಂಕಿನಲ್ಲಿ ಎಲ್ಲ ನೆಟ್ NP ಗ್ರಾಸ್ NP ಜಾಸ್ತಿ ಆಗಿತ್ತು. ಬಟ್ ಇಷ್ಟು ದೊಡ್ಡ ಬ್ಯಾಂಕ್ ಆಗಿ ಕೂಡ NPಯನ್ನು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇನ್ನು ಮುಂದಿನ ಶೇರ್ ನೋಡಿದರೆ LIC ಇಂಡಿಯಾದ ಬಗ್ಗೆ ನಿನ್ನೆ ರಿಸಲ್ಟ್ ಬಂದಿತ್ತು. ರಿಸಲ್ಟ್ನಲ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ನ ತೋರಿಸಿದ್ರು. ಅಂದರೆ 5% ಪ್ರಾಫಿಟ್ ಜಂಪ್ ಆಗಿತ್ತು. ಇದರಿಂದಾಗಿ ಇವತ್ತು ಒಂದು ಟೈಮ್ 4% ಮೇಲೆ ಹೋಗಿತ್ತು LIC. ಕೊನೆಯದಾಗಿ 3%ನಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ NSTL IPO. ರೀಸೆಂಟಾಗಿ ಬಂದ IPO ಆಲ್ಮೋಸ್ಟ್ ಒಳ್ಳೆ ಬಂಪರನ್ನೇ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಯಾಕೆಂದರೆ ಇವತ್ತು ಕೂಡ ಇದು 15% ಮೇಲೆ ಹೋಗಿದೆ. ಇದು 800 ರೂಪಾಯಿ ಇತ್ತು ಇದರದ್ದು ಇಶ್ಯೂ ಪ್ರೈಸ್. ಈಗ 1,300 ಆಲ್ರೆಡಿ ತಲುಪಿದೆ 3-4 ದಿವಸದಲ್ಲಿ. ಇನ್ನು ಮುಂದಿನ ಸೆಕ್ಟರ್ ನೋಡುವುದಾದರೆ ಡಿಫೆನ್ಸ್ ಸೆಕ್ಟರ್ ಇವತ್ತು ತುಂಬಾ ಕೆಟ್ಟ ಪ್ರದರ್ಶನ ಕೊಟ್ಟಿದೆ. ಯಾಕೆಂದರೆ ಎಲ್ಲ ಮ್ಯಾಚ್ ಸ್ಟಾಕ್ ಆಗಿರ್ಬೋದು, HIL, ಡಾಟಾ ಪೆಟರ್ಸ್, BDL ಎಲ್ಲವೂ ಕೂಡ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನೆಗೆಟಿವ್ ಅಂದರೆ ಎಲ್ಲವೂ ಕೂಡ 3%-4% ಕುಸಿತವನ್ನು ಕಂಡಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಕಲ್ಯಾಣ್ ಜ್ಯುವೆಲ್ಲರ್ಸ್. ಆ್ಯಕ್ಚುಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ನವರು ಒಳ್ಳೆ ರಿಸಲ್ಟನ್ನೇ ತೋರಿಸಿದ್ರು. ಆಲ್ಮೋಸ್ಟ್ ನಮ್ಮ ಪ್ರಾಫಿಟಲ್ಲಿ 49% ಜಂಪ್ ತೋರಿಸಿದ್ರು. ಅದಲ್ಲದೆ ಬ್ರೋಕರೇಜ್ ಇವರಿಗೆ 700 ತನಕ ಟಾರ್ಗೆಟ್ ಕೊಟ್ಟಿದ್ದರು. ಇದರ ಹೊರತಾಗಿ ಈ ಕಂಪನಿ ಇವತ್ತು 10% ಕೆಳಗೆ ಬಿತ್ತು. ಇದಕ್ಕೆ ಪ್ರಮುಖ ಕಾರಣ ಟ್ರಂಪ್ ಟ್ಯಾರಿಫ್, ಅಂದರೆ 50% ಟ್ಯಾರಿಫ್ ಹಾಕಿರೋದು ಈ ಕಂಪನಿಗಳಿಗೆ ನುಂಗಲಾರ ತುತ್ತಾಗಿ ಪರಿಣಮಿಸಿದೆ. ಇನ್ನು ಮುಂದಿನ ಶೇರ್ ನೋಡಿದರೆ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್. ಇವತ್ತು ಇದು ಸ್ಟಾರ್ಟಿಂಗಲ್ಲಿ 800 ಗಡಿ ತಲುಪಿತ್ತು. ಬಟ್ ಕೊನೆಯದಾಗಿ ಇದು ಮತ್ತೆ ಕುಸಿತವನ್ನು ಕಂಡಿತ್ತು. ಇಷ್ಟು ಫ್ಲಕ್ಚುಯೇಷನ್ಗೆ ಪ್ರಮುಖ ಕಾರಣ ಅಂದರೆ RBI ಇವರಿಗೆ ಯೂನಿವರ್ಸಲ್ ಲೈಸೆನ್ಸ್ ಕೊಟ್ಟಿದೆ. ಅಂದರೆ ಇದು ಇನ್ನೂ ಸ್ಮಾಲ್ ಬ್ಯಾಂಕ್ ಆಗಿರದೆ ನಾರ್ಮಲ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಲಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ PG ಎಲೆಕ್ಟ್ರೋಪ್ಲಾಸ್ಟ್ ಲಿಮಿಟೆಡ್ ಅಂತೇಳಿ. ಇದರಲ್ಲಿ ಇವತ್ತು 23% ಕುಸಿತ ಕಂಡಿತ್ತು. ಇದಕ್ಕೆ ಕಾರಣ ಏನಂದರೆ ಇವತ್ತು ಬ್ಯಾಡ್ Q1 ರಿಸಲ್ಟ್, ಅಂದರೆ 54% ಕಮ್ಮಿ ಆಯಿತು ಇವರದ್ದು ಪ್ರಾಫಿಟ್. ಅದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಇವರ ರೆವಿನ್ಯೂ ಇದೆಯಲ್ಲ ಅದನ್ನು ಕಂಪನಿ ಕಟ್ ಮಾಡಿದೆ. ಏನು ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು ರೆವಿನ್ಯೂ, ಅದಕ್ಕಿಂತ ರೆವಿನ್ಯೂ ಕಮ್ಮಿ ಬರ್ಬೋದು ಅಂತೇಳಿ ಇದು ಕಾಮೆಂಟರಿ ಕೊಟ್ಟಿದೆ ಆಫ್ಟರ್ ರಿಸಲ್ಟ್. ಇದೇ ಕಾರಣದಿಂದಾಗಿ 23% ಇದು ಕೆಳಗೆ ಬಂತು. ಇನ್ನು ಮುಂದಿನ ಶೇರ್ ನೋಡೋದಾದರೆ IT ಇವತ್ತು ಪರ್ಫಾರ್ಮೆನ್ಸ್ ಫ್ಲ್ಯಾಟ್ ಆಗಿತ್ತು. ಕೆಲವು ಶೇರ್ಗಳು ಒಳ್ಳೆ ಗೈನ್ ಮಾಡಿತು, ಇನ್ನು ಕೆಲವು ಶೇರ್ಗಳು ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಅದಲ್ಲದೆ ಕೋಫೋರ್ಜ್ ಅಂತೂ 5% ಕೆಳಗೆ ಬಂತು, 1,606ರಲ್ಲಿ ಕ್ಲೋಸ್ ಆಯಿತು. ಇನ್ನು ಕೊನೆಯದಾಗಿ JSW ಸಿಮೆಂಟ್ IPO ಅದರದ್ದು GMP ಇದೆಲ್ಲ ಮತ್ತೆ ಡೌನ್ ಆಗಿದೆ, 13ರಿಂದ 9 ರೂಪಾಯಿಗೆ ಬಂದಿದೆ. ಈ JSW ಸಿಮೆಂಟ್ IPOನ ಡೀಟೇಲ್ಸ್ ವಿಡಿಯೋವನ್ನು ನಾನು ಈ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೀವು IPO ಅಪ್ಲೈ ಮಾಡೋ ಮೊದಲು ಆ ವಿಡಿಯೋನ ನೋಡಬಹುದು. ಇದಾಗಿತ್ತು ಗೆಳೆಯರೆ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.